ಪ್ರಿಯ ಜನರೇ, ದೇವರ ವಾಕ್ಯವನ್ನು ಆಲಿಸೋಣ ಮತ್ತು ಶೇರ್ ಮಾಡೋಣ. ಅದರ ಮುಖಾಂತರ ನಾವು ಅದ್ಭುತ ಕಾರ್ಯಗಳನ್ನು ಪಡೆಯೋಣ ದೇವರಿಂದ. ಪ್ರೇಷಿತರ ಕಾರ್ಯಕಲಾಪಗಳು 26ನೇ ಅಧ್ಯಾಯ 9ನೇ ವಾಕ್ಯ. ನಿನ್ನ ವಿಷಯದಲ್ಲಿ ಹೇಳುವುದಾದರೆ, ಒಮ್ಮೆ ನಾನು ಯೇಸುವಿನ ನಾಮವನ್ನೇ ನಿರ್ಮೂಲನೆ ಮಾಡಬೇಕೆಂದಿದ್ದೆ. ಅದಕ್ಕೆ ಅಗತ್ಯವಾದುದನ್ನೆಲ್ಲ ಮಾಡುವುದು ನನ್ನ ಕರ್ತವ್ಯ ಎಂದು ಎಣಿಸಿದೆ. ಅಂತೆಯೇ ಜೆರುಸಲೇಮಿನಲ್ಲಿ ಈ ಕಾರ್ಯವನ್ನು ಆರಂಭಿಸಿದೆ. ಮುಖ್ಯ ಯಾಜಕರಿಂದ ಅಧಿಕಾರ ಪಡೆದು ದೇವಜನರಲ್ಲಿ ಅನೇಕರನ್ನು ನಾನು ಸೆರೆಮನೆಗೆ ತಳ್ಳಿದೆ. ಅವರಿಗೆ ಮರಣದಂಡನೆ ವಿಧಿಸಿದಾಗ ನಾನು ಅದನ್ನು ಅನುಮೋದಿಸಿದೆ. ಅನೇಕ ಬಾರಿ ನಾನು ಅವರನ್ನು ಪ್ರಾರ್ಥನಾ ಮಂದಿರಗಳೆಲ್ಲ ಬಾಧೆಪಡಿಸಿದೆ. ಹೀಗೆ ವಿಶ್ವಾಸ ಸಂಭ್ರಮರಾಗುವಂತೆ ಬಲತ್ಕರಿಸಿದೆ. ನನ್ನ ಕೋಪೋದ್ರೇಕಕ್ಕೆ ಎಲ್ಲೇ ಇರಲಿಲ್ಲ. ಹೊರನಾಡಿನ ಊರುಗಳಿಗೂ ಅವರನ್ನು ಬೆನ್ನಟ್ಟಿ ಹೋಗಿ ಹಿಂಸೆ ಪಡಿಸಿದೆ. ನಮಗೆ ಕಷ್ಟಗಳು ಬರುವುದು, ತೊಂದರೆಗಳು ಬರೋದು, ಇದು ಒಂಥರ ಸೈತಾನಗಳು ಕೊಡುವಂತ ಕೆಲಸ ಕಾರ್ಯಗಳು. ಇವೆಲ್ಲ ಸೈತಾನ ಒಂದು ಆಟ. ಇವೆಲ್ಲ ನಾವು ಮಾಡಬೇಕಾಗಿರೋದು ಇಷ್ಟೇ: ಪ್ರತಿದಿನ ಬೈಬಲ್ ಓದಬೇಕು, ದೇವರ ಚಿತ್ತ ನಡಿಬೇಕು. ಕೆಟ್ಟ ದುಷ್ಟ ಕೆಲಸ ಕಾರ್ಯಗಳನ್ನು ಮಾಡುವ ಯೋಚನೆ ಕೊಡುವಂತ ಸಂದರ್ಭದಲ್ಲಿ, ಸೈತಾನ ಕೊಡುವಂತ ಸಂದರ್ಭದಲ್ಲಿ ನಾವು ಯಾರನ್ನು ನಿಲ್ಲಿಸಬೇಕು? ಯೇಸು ಸ್ವಾಮಿ, ದೇವರ ನಾಮವನ್ನು, ಯೇಸುವಿನ ನಾಮದಲ್ಲಿ ನನ್ನಲ್ಲಿರುವ ದುಷ್ಟ ಚಟಗಳು ಬಿಡುಗಡೆ ಆಗಲಿ, ನನ್ನಲ್ಲಿ ಕೆಟ್ಟ ಆಲೋಚನೆ ಬರಬಾರದು, ಯೇಸುವಿನ ನಾಮದಲ್ಲಿ ನನ್ನ ದುಷ್ಟ ಚಟಗಳು ಬಿಡುಗಡೆ ಆಗಲಿ ಅಂತ ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ಹಲ್ಲೆಲೂಯಾ ಅಂತ ನಾವು ಪ್ರಾರ್ಥನೆಗಳನ್ನ, ಸ್ತುತಿಗಳನ್ನ ದೇವರಿಗೆ ಸಲ್ಲಿಸಬೇಕು ಪ್ರಿಯರೇ. ಈ ವಚನವನ್ನ ಕೇಳುವಂತ ಪ್ರತಿಯೊಬ್ಬರ ಮೇಲೆ ಯೇಸು ಸ್ವಾಮಿ ಶಕ್ತಿ ಹಿಡಿದು ಬರಲಿ. ಹಲ್ಲೆಲೂಯಾ.